ಇದೇ ತಿಂಗಳು 26ರಿಂದ ಜನವರಿ 26ರವರೆಗೆ ಸಂವಿಧಾನ ಸನ್ಮಾನ ಅಭಿಯಾನ ಅಂಥೇಳಿ ಭಾರತೀಯ ಜನತಾ ಪಕ್ಷದ ಮುಖಂಡರೆಲ್ಲರೂ ಸೇರಿ ರಾಜ್ಯ ಮಟ್ಟದಿಂದ ಹಿಡಿದು ಮಂಡಲದವರೆಗೆ ಅಭಿಯಾನವನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು, ಮಹತ್ವ ಮತ್ತು ಸಂವಿಧಾನಕ್ಕೆ ಕಾಂಗ್ರೆಸ್ ಯಾವ ರೀತಿ ಕೊಡುಗೆಗಳನ್ನು ಕೊಟ್ಟಿದೆ, ಅಂಬೇಡ್ಕರ್ ಅವರನ್ನು ಯಾವ ರೀತಿ ಅವರ ಜೀವಿತಾವಧಿಯಲ್ಲಿ ಅಪಮಾನಗೊಳಿಸಿದರು, ಸಂವಿಧಾನವನ್ನು ಯಾವ ಯಾವ ಸಂದರ್ಭಗಳಲ್ಲಿ ಘಾಸಿಗೊಳಿಸಿದರು, 1975-76ರ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಸಂವಿಧಾನವನ್ನು 2 ವರ್ಷಗಳ ಕಾಲ ಯಾವ ರೀತಿ ಸಂವಿಧಾನವೇ ಕೆಲಸ ಮಾಡದಂತೆ ತಡೆದಿದ್ರು, ಯಾವ ರೀತಿ ಈ ದೇಶಕ್ಕೆ ದ್ರೋಹ ಬಗೆದಿದ್ರು ಇಂದಿರಾ ಗಾಂಧಿಯವರು, ಈ ಎಲ್ಲ ವಿಚಾರಗಳನ್ನು ಅಡಕಗೊಂಡಂತೆ ಇಡೀ ರಾಜ್ಯದಲ್ಲಿ ಅಭಿಯಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅದರ ವಿಷಯವಾಗಿ ಇವತ್ತು ಒಂದು ಚಿಂತನ ಸಭೆಯನ್ನು ಕೂಡ ಕಚೇರಿಯಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ಇದರ ಮೂಲಕ 26ರಿಂದ ಜನವರಿ 26 ಅಂದರೆ 60 ದಿನಗಳ ಕಾಲ ಈ ಅಭಿಯಾನ ಇಡೀ ರಾಜ್ಯದಲ್ಲಿ ನಡೆಯುತ್ತದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾದ ಒಂದು ವಿಷಯ ಇವತ್ತು ಪ್ರಸ್ತಾಪ ಆಗಿದೆ, ಪತ್ರಿಕೆಗಳಲ್ಲಿ ಕೂಡ ಪ್ರಸ್ತಾಪ ಆಗಿದೆ. ಇದು ಮಹಾರಾಷ್ಟ್ರ ಚುನಾವಣೆಯ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು. ಇದೇ ರಾಜ್ಯದ ಮಗ, ದಲಿತ ಸಮುದಾಯಗಳೆಲ್ಲವೂ ನಾವೆಲ್ಲ ಗೌರವ ಕೊಡ್ತಿದ್ದ ವ್ಯಕ್ತಿ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ AICCಯ ಅಧ್ಯಕ್ಷರಾಗಿದ್ದಾರೆ. ನಾನು ಕೂಡ ಬಹುಕಾಲ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ. ಅವರ ಬಗ್ಗೆ ನನಗೆ ಬಹಳ ಗೌರವ ಇತ್ತು, ಈಗಲೂ ಇದೆ, ಇಲ್ಲ ಅಂತಲ್ಲ. ಆದರೆ ಕರ್ನಾಟಕದ ಮಟ್ಟಕ್ಕೆ ಅವರು ಇರುವವರೆಗೆ ಅವರ ನಾಲಿಗೆ ಬಹಳ ಚೆನ್ನಾಗಿತ್ತು, ಒಳ್ಳೆ ಮಾತುಗಳನ್ನೇ ಮಾತಾಡ್ತಿದ್ರು. ಯಾರಾದರೂ ಸ್ವಲ್ಪ ವ್ಯತ್ಯಾಸ ಮಾಡಿ ಮಾತುಗಳನ್ನು ಆಡಿದರೆ ಅವರನ್ನು ತಿದ್ದುವ ಕೆಲಸವನ್ನು ಮಾಡ್ತಿದ್ರು. ಆದರೆ ಕರ್ನಾಟಕದ ಗಡಿ ಬಿಟ್ಟು ದಾಟಿದ ಮೇಲೆ, ಅದರಲ್ಲೂ AICC ಅಧ್ಯಕ್ಷರಾದ ಮೇಲೆ ಅವರ ನಾಲಿಗೆ ಇಷ್ಟು ತುಚ್ಛವಾಗಿದೆ ಅಂತಂತ ನಾನು ನಂಬಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದರೆ RSS ಇವತ್ತು ಹುಟ್ಟಿದ್ದಲ್ಲ, 1 ಶತಮಾನ ಆಗ್ತಾ ಇದೆ. BJP ಹುಟ್ಟಿ 40 ವರ್ಷಗಳು ಮೀರಿದೆ. ಈಗ ದೇಶ ಒಪ್ಪಿದೆ, ಜನ ಒಪ್ಪಿದೆ, ದೇಶ BJP ಆಡಳಿತವನ್ನು ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ಸು ದೇಶ ಆಳುತ್ತಿದ್ದವರು ಕ್ರಮೇಣ ಈಗ ಅಧಿಕಾರದಿಂದ ದೂರ ಆಗಿದ್ದಾಯಿತು. ಈಗ ಎಲ್ಲ ರಾಜ್ಯಗಳಿಂದಲೂ ಅವರನ್ನು ಹೊರದಬ್ಬತಕ್ಕಂಥ ಕೆಲಸವನ್ನು ಜನ ಮಾಡಲಿಕ್ಕೆ ಪ್ರಾರಂಭ ಆದಮೇಲೆ ವಿಚಲಿತರಾಗಿ ಕೆಟ್ಟ ಕೆಟ್ಟ ಪದಗಳು, ಕೆಟ್ಟ ಭಾಷೆಗಳು ಈ ರೀತಿ ಬರ್ತಿವೆ. ಅಂದರೆ ನನಗೆ ಅನಿಸ್ತಕ್ಕಂಥದ್ದು, ಈಗ ಆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಪ್ರಬುದ್ಧ ಮಾತುಗಳೂ ಇಲ್ಲ, ಪ್ರಬುದ್ಧ ಜನರೂ ಇಲ್ಲ. ಯಾವ ಮಟ್ಟಕ್ಕೆ ಅದು ಹೋಗಿದೆ ಅಂತಂದರೆ, ಸಣ್ಣ ಪುಟ್ಟ ಮಕ್ಕಳು ಮಾತಾಡುವ ರೀತಿಯಲ್ಲಿ ಇವತ್ತು ಖರ್ಗೆ ಅವರು ಮಾತಾಡಿದ್ದಾರೆ. ನನಗೆ ಅನಿಸಿದ್ದು BJPಯನ್ನು, RSSನ್ನು ಒಂದು ವಿಷ ಸರ್ಪಕ್ಕೆ ಹೋಲಿಸಿ ಇದನ್ನು ಸಾಯಿಸಬೇಕು ಅಂತಂತಂದರೆ ನಿಮ್ಮ ಮನಸ್ಥಿತಿ ಎಷ್ಟು ಕೆಟ್ಟಿದೆ, ಯಾರ ಓಲೈಕೆಗಾಗಿ ನೀವು ಇಷ್ಟೆಲ್ಲ ಮಾಡ್ತಿದ್ದೀರಿ, ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ, ಇದನ್ನು ಜನರಿಗೆ ಹೇಳಬೇಕಲ್ಲ.
ಅಧ್ಯಕ್ಷರಾಗಿ ನೀವು ಪ್ರಿಯಾಂಕಾ ಗಾಂಧಿಯವರ ನಾಮಿನೇಷನ್ ಪೇಪರ್ ಹಾಕ್ಲಿಕ್ಕೆ ನೀವು ಹೋಗ್ಬೇಕಂತಿರಲಿಲ್ಲ, ಹೋಗಬಾರ್ದಿತ್ತು. ಆದರೆ ನಿಮ್ಗೆ ಎಷ್ಟು ಗೌರವ ಕೊಟ್ಟರು ಅವರು, ಬಾಗಿಲಿಂದ ಆಚೆ ನಿಲ್ಲಿಸಿದ್ರು ನಿಮ್ಮನ್ನು. ಆದರೆ ನಿಮ್ಮ ಪರಿಸ್ಥಿತಿ ಈಗಲೂ ಕಾಂಗ್ರೆಸ್ಸಲ್ಲಿ ಇನ್ನೂ ನಿಮ್ಮನ್ನು ಅಸ್ಪೃಶ್ಯರಾಗೇ ನೋಡ್ತಿದ್ದಾರೆ ಅಲ್ಲಿ. ಆದರೆ ನಿಮಗಿದು ಅರ್ಥ ಆಗ್ತಾ ಇಲ್ಲ. ಓಲೈಕೆಗಾಗಿ ನೀವು ಏನು ಬೇಕಾದರೂ ಮಾತಾಡ್ತೀರಿ. ಇದು ನಿಮ್ಮ ಎತ್ತರಕ್ಕೆ ಸರಿಯಾದ ಮಾತುಗಳಲ್ಲ. ನೀವು ಸ್ವಲ್ಪ ತಿದ್ದುಕೊಳ್ಳೋದು ಒಳ್ಳೆಯದು. ಅಥವಾ ವಯಸ್ಸಿನ ಕಾರಣದಿಂದ ನೀವು ಈ ರೀತಿ ಮಾತಾಡ್ತಿದ್ದೀರೇನೋ ನನಗೆ ಗೊತ್ತಿಲ್ಲ ಪಾಪ. ಆ ರೀತಿ ಇದ್ದರೆ ನನ್ನ ಕ್ಷಮೆ ಇರಲಿ. ನಿಮ್ಮ ಬಗ್ಗೆ ನಾನು ಹಗುರವಾಗಿ ಮಾತಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಅಲ್ಲ. ಆದರೆ ಇತ್ತೀಚೆಗೆ ನೀವು ಮಾತಾಡ್ತಕ್ಕಂಥದ್ದನ್ನು ನಮ್ಮ ಜನಾಂಗಗಳು ಕೂಡ ಬೀದಿ ಬೀದಿಯಲ್ಲೂ ನಿಮ್ಮನ್ನು ಕೆಟ್ಟದಾಗಿ ನೋಡುವಂಥ ಪರಿಸ್ಥಿತಿಗೆ ನೀವು ಬಂದಿದ್ದೀರಿ. ಹೇಳಿ, ಇವತ್ತು ಕಾಂಗ್ರೆಸ್ ಯಾರನ್ನು ಇವತ್ತು ಓಲೈಕೆ ಮಾಡ್ತಿದೆ ಅಂಥವರು ನಿಮ್ಮ ತಾಯಿ, ನಿಮ್ಮ ತಂಗಿ, ನಿಮ್ಮ ಕುಟುಂಬವನ್ನೇ ಸುಟ್ಟರು ಅಂತೇಳಿ ಇವತ್ತು ಎಲ್ಲರೂ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅಂಥವರನ್ನು ಪ್ರಶಂಸೆ ಮಾಡ್ತೀರಿ ನೀವು ಈ ವೋಟ್ ಬ್ಯಾಂಕ್ಗಾಗಿ. ಇದೆಲ್ಲ ಸರಿ ಇದೆಯಾ? ಜನ ತಲೆ ತಗ್ಗಿಸುವಂಥ ರೀತಿಯಲ್ಲಿ ನಿಮ್ಮ ಮಾತುಗಳು ಇರಬಾರ್ದು. ಎಲ್ಲರನ್ನೂ ಗೌರವಿಸುವಂಥ ಮಾತುಗಳನ್ನು ಮಾತಾಡಬೇಕು. ಯಾಕಂದರೆ ನೀವಿಷ್ಟು ಕೆಟ್ಟದಾಗಿ ಮಾತಾಡಿದ್ರು ನಾವು ನಿಮ್ಮನ್ನು ಗೌರವಿಸ್ತೀವಲ್ವ? ಅಲ್ಲ, ನಿಮ್ಮ ಬಗ್ಗೆನೂ ನಮಗೆ ಗೌರವ ಇದೆ. ಆದರೆ ನೀವು ಇಷ್ಟು ಕೀಳುಮಟ್ಟಕ್ಕೆ ಹೋಗ್ತೀರಿ ಅಂತ ನಾನು ಎಂದೂ ಭಾವಿಸಿರಲಿಲ್ಲ. ಇಂಥ ಕೀಳುಮಟ್ಟಕ್ಕೆ ದಯವಿಟ್ಟು ಹೋಗಬೇಡಿ. ನೀವು ಸೋನಿಯಾ ಗಾಂಧಿಯವರನ್ನು, ರಾಹುಲ್ ಗಾಂಧಿಯವರನ್ನ, ಪ್ರಿಯಾಂಕಾ ಗಾಂಧಿಯವರನ್ನ ಓಲೈಕೆ ಮಾಡಲಿಕ್ಕೆ ನಿಮ್ಮಂಥ ಹಿರಿಯರು ನಿಂತಿದ್ದೀರಿ ಅಂತಂದರೆ ಜನ ನಿಮ್ಮಂಥವ್ರಿಗೂ ಕೂಡ ಚೀಮಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ರಾಜು ಕಾಗೆ ಅವರ ನಂತರ ಮತ್ತೊಬ್ಬರೀಗ ಕಾಂಗ್ರೆಸ್ನ ಶಾಸಕರನ್ನೇ ನಮ್ಮ ಸರ್ಕಾರದಲ್ಲಿ 9 ಪೈಸೆ ಅನುದಾನ ಸಿಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಗವಿಯಪ್ಪ. ಇದು ಇವತ್ತಿಂದಲ್ಲ. ರಾಜು ಕಾಗೆ ಅವರು ಹೋದ ತಿಂಗಳಲ್ಲಿ ಹೇಳಿದ್ರು ನಾನು ಸ್ವೀಸೈಡೇ ಮಾಡಿಕೊಳ್ತೀನಿ ಅಂತ ಹೇಳಿದ್ರು. ಈಗ ಅವರು ಸ್ವೀಸೈಡ್ ಮಾಡಿಕೊಳ್ಳೋದನ್ನು ತಪ್ಪಿಸಿದಾರೋ ಏನೋ ಕಾಂಗ್ರೆಸ್ ಗೊತ್ತಿಲ್ಲ ನನಗೆ. ಯಾಕಂದರೆ 2ನೇ ಹೇಳಿಕೆ ಬಂದಿಲ್ಲ ಅವ್ರದ್ದು. ಅಲ್ಲಿಗೆ ಅದಕ್ಕೆ ಔಷಧಿ ಕೊಟ್ಟಿರಬೇಕು. ಬಟ್ ಈಗ ಗವಿಯಪ್ಪ ಅವರು ಹೇಳಿದ್ದಾರೆ ಅಂತಂದರೆ ಅಲ್ಲಿಗೆ ಇವರ ಮುಖವಾಡವನ್ನು ಕಳಚಿಟ್ಟಿದ್ದಾರೆ. ಬಟ್ ಇವರು ಈ ರೀತಿ ಹೇಳಿದರೆ ಅವರಲ್ಲಿ ಇಲ್ಲಿ ಹಣ ಇದೆ. ಸಂಪೂರ್ಣವಾಗಿ ಕುಲಗೆಟ್ಟ ಸರ್ಕಾರ ಇದು. 3 ಕಾಸು ಹಣ ಇಲ್ಲ. ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜಯನಗರದ ರಾಮಮೂರ್ತಿಯವರು ಕೂಡ ಎಲ್ಲರಿಗೂ ಕೊಟ್ಟಿದ್ದಾರೆ, ನನಗೆ ಮಾತ್ರ ತಿರಸ್ಕಾರ ಮಾಡಿದ್ದಾರೆ ಅಂತೇಳಿ ಪ್ರತಿದಿನ ಅವರು ಕೂಡ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಕಾಂಗ್ರೆಸ್ನ ಶಾಸಕರೇ ಈ ರೀತಿ ಮಾತಾಡಿದಾಗ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ ಖಂಡಿತ ಆಗಿದೆ. ಆದರೂ ಕೂಡ ಮೂರು ಬಿಟ್ಟು ಅವ್ರು ಊರಿಗೆ ದೊಡ್ಡವರಲ್ವೇ?